ಆ ಡೇ ವಿದೌಟ್ ಲಾಫ್ಟರ್ ಈಸ್ ಆ ಡೇ ವೇಸ್ಟೆಡ್ ಅಂತಾರೆ. ಆದರೆ ಇವತ್ತು ನಗೋಕೆ ಮನಸ್ಸಾಗ್ತಾ ಇಲ್ಲ. ನಗು ಕೂಡ ಅಳುವ ಪರಿಸ್ಥಿತಿಗೆ ಬಂದ ದಿನ ಇವತ್ತು. ಯಾರೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸಣ್ಣ ವಯಸ್ಸಿಗೆ ರಾಕೇಶ್ ಪೂಜಾರಿ ಎಂಬ ತರುಣ ತಮ್ಮ ಬದುಕಿನ ಪಯಣವನ್ನೇ ಮುಗಿಸಿಬಿಡ್ತಾರೆ ಅಂತ. ಇವತ್ತಿನ ಸೂರ್ಯೋದಯ ಅದೆಂಥ ನೋವಿನ ವಿಷಯವನ್ನ ಹೊತ್ತು ತಂದಿತು ಅಂದರೆ ಅದನ್ನ ರಾಜ್ಯದ ಜನರಿಗೂ ಅರಗಿಸಿಕೊಳ್ಳಲಾಗಲಿಲ್ಲ. ರಾಕೇಶ್ ಪೂಜಾರಿ ಅಂದ್ರೆ ಸಾಕು, ಹೇ ಸಖತ್ ಕಾಮಿಡಿ ಮಾರ್ರೆ ಆ ಜನ ಅಂತಿದ್ರು. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರನ್ನ ಇಮಿಟೇಟ್ ಮಾಡಿದಾಗ ಜನ ಬಿದ್ದು ಬಿದ್ದು ನಗ್ತಿದ್ರು. ಯಾವುದೇ ಶೋನಲ್ಲಿ ಕಾಣಿಸ್ಕೊಂಡ್ರು ಪ್ರೇಕ್ಷಕರ ಮುಖದಲ್ಲಿ ನಗು ಅರಳಿಸ್ತಾ ಇದ್ರು. ಆದರೆ ಇವತ್ತು ಆ ನಗುವಿನ ಪರಿವೇ ಇಲ್ಲದೆ ಮೌನಕ್ಕೆ ಶರಣಾದ್ರು ರಾಕೇಶ್ ಪೂಜಾರಿ. ಹೃದಯ ಕೊನೆಯ ಬಡಿತ ನಿಲ್ಲಿಸುವ ತನಕ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಕುಣಿತಾ ಇದ್ದ ರಾಕೇಶ್ ಪೂಜಾರಿ ಏಕಾಏಕಿ ಕುಸಿದು ಬಿದ್ದು ಕೊನೆ ಉಸಿರೆಳೆದು ಚಿರನಿದ್ರೆಗೆ ಜಾರಿದ್ರು. ಉಡುಪಿ ಜಿಲ್ಲೆಯ ಹೊಡೆ ನಿವಾಸಿಗಳಾದ ದಿನಕರ್ ಪೂಜಾರಿ ಮತ್ತು ಶಾಂಭವಿ ದಂಪತಿಗಳ ಪುತ್ರ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ 3 ವಿನ್ನರ್ ಆಗಿದ್ರು. ಆ ಬಳಿಕ ಅವರಿಗೆ ಸಾಲು ಸಾಲು ಸಿನಿಮಾ ಆಫರ್ಗಳು ಬಂತು. ಪೈಲ್ವಾನ್, ಇದು ಎಂಥ ಲೋಕವೆಯ ಚಿತ್ರಗಳಲ್ಲಿ ನಟಿಸಿದ್ರು. ತುಳು ಭಾಷೆಯ ಪೆಟ್ ಕಮ್ಮಿ, ಅಮೀರ್ ಪೊಲೀಸ್, ಪಂಪನ್ನ ದಿ ಗ್ರೇಟ್, ಉಮಿಲ್, ಇಲ್ಲೊಕ್ಕಿಲ್ ಸೇರಿದಂತೆ ಹಲವು ಸಿನಿಮಾಗಳಿಗಾಗಿ ಬಣ್ಣ ಹಚ್ಚಿದ್ದಾರೆ. ಬಹುಶಃ ಇನ್ನಷ್ಟು ಕಾಲ ಬಾಳಿ ಬದುಕ್ತಿದ್ರೆ ಕಾಮಿಡಿ ಜಗತ್ತಿನಲ್ಲಿ ತನ್ನದೇ ಆದ ಹೆಸರು ಗಳಿಸಿ ಬಹಳಷ್ಟು ಎತ್ತರಕ್ಕೆ ಬೆಳೀತಾ ಇದ್ರು. ಆದರೆ ವಿಧಿ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನೋ ಸುದ್ದಿ ಅವರ ಆಪ್ತ ಬಳಗಕ್ಕೆ, ಕಿರುತೆರೆಗೆ, ಸಾವಿರಾರು ಅಭಿಮಾನಿಗಳಿಗೆ ಬರ ಸಿಡಿಲಿನಂತೆ ಅಪ್ಪಳಿಸಿಬಿಟ್ಟಿತು. ಈ ಸಾವು ನ್ಯಾಯನ? ಸಾಧನೆಯ ಉತ್ತುಂಗದಲ್ಲಿ ಇರುವಾಗಲೇ ದೇವರು ಹೀಗೆ ಮಾಡಿದ್ದು ಸರಿನಾ? ಹೀಗೆಲ್ಲ ಅಭಿಮಾನಿಗಳು ಪೋಸ್ಟ್ ಹಾಕಿ ರಾಕೇಶ್ ಪೂಜಾರಿಯವರ ಸಾವಿನ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಹೃದಯ ಮೋಸ ಮಾಡ್ತು ಅನ್ಸುತ್ತೆ. ಏನೇ ಆದ್ರೂ ರಾಕೇಶ್ ಪೂಜಾರಿ ಇನ್ಯಾವತ್ತೂ ನಮ್ಮನ್ನ ನಗ್ಸೋದಿಲ್ಲ ಅನ್ನೋದೇ ಸತ್ಯ. ಭಾರತ ಲೋಕಕ್ಕೆ ಪಯಣ ಬೆಳೆಸಿದ ನಗುವಿನ ನಕ್ಷತ್ರ ಇನ್ಮುಂದೆ ನೆನಪು ಮಾತ್ರ.